ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಾನು ನಿಮಗೆ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಮೂವಿ ರಿವ್ಯೂ ಜೊತೆಗೆ ಬಂದಿದ್ದೇನೆ. ದ ಗೋಟ್ ಅಂತಲೂ ಶಾರ್ಟ್ ಫಾರ್ಮಲ್ಲಿ ಕರೀತಾರೆ ಈ ಫಿಲ್ಮನ್ನು. ಈ ಫಿಲ್ಮಲ್ಲಿ ವಿಜಯ್ ಅವರು ಹೀರೋ ಆಗಿ ಅಭಿನಯಿಸಿದ್ದಾರೆ. ವಿಜಯ್ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಒಂದು ಓಲ್ಡರ್ ವರ್ಷನ್ ವಿಜಯ್ ನೋಡ್ತೀರಾ, ಒಂದು ಯಂಗರ್ ವರ್ಷನ್ ವಿಜಯ್ ನೋಡ್ತೀರಾ. ಈ ಸಿನಿಮಾದ ಸ್ಟೋರಿ ಆಲ್ಮೋಸ್ಟ್ ಭಾಳ ವರ್ಷಗಳ ಹಿಂದೆ ಕನ್ನಡದಲ್ಲಿ ಒಂದು ಸಿನಿಮಾ ಸ್ಟೋರಿನ ರಿಸೆಂಬಲ್ ಆದರೂ ಕೂಡ ಈ ಫಿಲ್ಮಿನ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಆಗಿರ್ಬೋದು ಅಥವಾ ಸ್ಟೋರಿನ ಕ್ಯಾರಿ ಮಾಡಿರೋ ರೀತಿ ಆಗಿರ್ಬೋದು ಹಾಗೂ ಎಲ್ಲ ಆ್ಯಕ್ಟರ್ಸ್ನ ಅಭಿನಯ ಆಗಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ. ಪ್ರಭುದೇವ ಕೂಡ ಈ ಮೂವಿಯಲ್ಲಿ ಇದ್ದಾರೆ. ಹಾಗೂ ಈ ಮೂವಿ ನಿಮಗೆ ನೆಟ್ಫ್ಲಿಕ್ಸ್ನಲ್ಲಿ ಕನ್ನಡ ಡಬ್ಬಿಂಗಲ್ಲಿ ಸಿಗುತ್ತೆ. ಕನ್ನಡ ಡಬ್ಬಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೀವೇನಾದರೂ ಈ ವೀಕೆಂಡಲ್ಲಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಒಂದು ಮೂವಿ ನೋಡ್ತೀರಾ ಅಂದರೆ ಈ ಮೂವಿನ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಚೆನ್ನಾಗಿದೆ. ಆ್ಯಕ್ಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಫಿಲ್ಮಲ್ಲಿ. ಬಟ್ ಓನ್ಲಿ ಡ್ರಾಬ್ಯಾಕ್ ಏನಪ್ಪ ಅಂದರೆ ತುಂಬ ಲೆಂತಿ ಆಯಿತು ಫಿಲಮು. ಆಲ್ಮೋಸ್ಟ್ 3 ಗಂಟೆ ಇದೆ ಈ ಸಿನಿಮಾ. ಅಷ್ಟು ಲಾಂಗ್ ಸಿನಿಮಾ ಈ ಟೈಮಲ್ಲಿ ಸ್ವಲ್ಪ ನೋಡೋದು ಕಡಿಮೆ ಜನ. ಸೊ 2.25 ಅಥವಾ 2.5 ಮ್ಯಾಕ್ಸಿಮಮ್, ಅಷ್ಟು 2.25 ಅಥವಾ 2.5 ಗಂಟೆ ತನಕ ಸ್ಟ್ರೆಚ್ ಮಾಡ್ಬೋದಿತ್ತು. ಬಟ್ ಇವರು 3 ಗಂಟೆ ತನಕ ತೊಗೊಂಡೋಗಿದ್ದಾರೆ ಈ ಸಿನಿಮಾನ. ನೆಟ್ಫ್ಲಿಕ್ಸ್ನಲ್ಲಿ ಫುಲ್ 3 ಗಂಟೆಯ ವರ್ಷನೇ ಬಿಟ್ಟಿದ್ದಾರೆ. ಬಟ್ ಚೆನ್ನಾಗಿದೆ ವಿಜಯ್ ಅವರ ಅಭಿನಯ. ಒಂದು ಫ್ಯಾಮಿಲಿ ಸಾಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಕೆಲವೊಂದು ಡ್ಯಾನ್ಸ್ ಮೂವ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಈ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.